ಅಯ್ಯೋ ಹೆಂಗೋ ಬಿಡು ಮಾದೇವ ನೀನು ಹಬ್ಬ ನಮ್ಮ ಊರಲ್ಲಿ ಇರೋದಕ್ಕೆ ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ ಮಾದೇವ. ಅಯ್ಯಪ್ಪ, ಯಾವ ಕಷ್ಟ ಬಂದ್ರು ಯಾರು ಕಷ್ಟ ಬಂದ್ರು ಮುಂದೆ ನಿಂತ್ಕೊಂಡು ಹಿಂಗೆ ಓಡಾಡ್ಕೊಂಡು ಹಿಂಗೆ ಎಲ್ಲರೂ ಸಮಸ್ಯೆನೂ ಬಗೆಹರಿಸ್ತೀಯಲ್ಲ. ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ ಕಣಪ್ಪ. ಅಂಕನ ಮಗ ನಿಜವಾಗ್ಲೂ ನೀನು ಡಾಕ್ಟ್ರು ಕರೆಸ್ಲಿಲ್ಲ ಅಂದಿದ್ರೆ ಇವ್ನಿಗೆ ಹುಷಾರೇ ಆಗಂಗಿಲ್ಲ. ಇಲ್ಲಿ ಬೇರೆ ಆಪ್ರೇಷನ್ ಮಾಡಬೇಕು ಅಂತ ಅಂದಿದ್ರು. ಈಗ ಮೆಡಿಸನಲ್ಲೇ ಸರಿ ಮಾಡ್ತೀವಿ ಅಂತ ಅಂದರು. ಎಷ್ಟು ಸಂತೋಷ ಆಯ್ತದೆ ಗೊತ್ತಾ. ಈ ವಯಸ್ಸಲ್ಲಿ ನನ್ನ ಮಗ ಕುಯಿಸ್ಕೊಂಡು ಕೊರ್ಸ್ಕೋಬೇಕಲ್ಲ ಅಂತ ಹೊಸಿ ಯತ್ನೆ ಆಗಿತ್ತಿಲ್ಲ ಮಾದೇವ. ಬುಡಿ ಆಂಟಿ ಪರವಾಗಿಲ್ಲ, ಯಾಕೆ ಹಿಂಗೆ ಹೇಳಿರಿ? ನನ್ನ ಕರ್ತವ್ಯ ತನದು. ನನ್ನಂತ ಪಾಪಿ ಮುಂಡೆಗೆ ನೀನು ಎಷ್ಟು ಸಹಾಯ ಮಾಡಿದ್ರು ಅಷ್ಟೇ ಮಾದೇವ. ಅನ್ನ ತಿಂದ ಮನೆ ಕನ್ನ ಹಾಕೋ ಬುದ್ಧಿ ನನಗೆ ನಿನ್ನ ಮುಂದೆ ಮಕ ತೋರ್ಸಕ್ಕೆ ಬೇಜಾರಾಯ್ತದೆ. ಹಂಗೆ ಆಂಟಿ ನೀವೇನು ಮಾಡಿದಿರಿ? ನೀವೇ ಹಂಗೆಲ್ಲ ಅನ್ಕೋತಿದ್ರಿ? ಅನ್ಕೊಳ್ಳೋಂಥ ತಪ್ಪು ನೀವೇನು ಮಾಡಿದಿರಿ ಹೇಳಿ? ನೋಡು ಮಗ, ನಿಜವಾಗ್ಲೂ ನಾನು ಮಾಡಿರೋ ತಪ್ಪು ನನಗೇನು ಅಂತ ಗೊತ್ತು. ಪಾಪ ನೀನು ಅಷ್ಟೊಂದು ಸಹಾಯ ಮಾಡಿದ್ದಿ, ನಮ್ಮ ಕಷ್ಟದಲ್ಲೆಲ್ಲ ಆಗಿದೆಯಾ. ನನ್ನ ಗಂಡನ ಕೆಲಸ ಇಲ್ದಾನೆ ನಿಂತಿದ್ದಾಗ ನಮ್ಗೆ ಲೋನ್ ಮಾಡಿಸ್ಕೊಟ್ಟೆ, ತರಕಾರಿ ಅಂಗಡಿ ಓಪನ್ ಮಾಡಿಸ್ಕೊಟ್ಟೆ. ಆದರೆ ಎಲ್ಲನೂ ನಾನು ಮರೆತು ನಿಮ್ಮನ್ನೇ ಕೆಟ್ಟೋಗ್ತದಲ್ಲಿ ಎಲ್ಲರೂ ಕೊಟ್ಟು ನಿಮ್ಮನ್ನ ಬೈಕೊಂಡು ಓಡಾಡಿದೆ ನಾನು. ದೇವರು ಅದಕ್ಕೇನು ನನಗೆ ಈ ಥರ ಶಿಕ್ಷೆ ಕೊಟ್ಟಿದ್ದು. ಅಕ್ಕ ಆಗಲಿ, ನೀನಾಗಲಿ, ಭಾವರಾಗಲಿ, ಯಾರೇ ಆಗಲಿ ನಾನು ಕೆಟ್ಟದ್ದು ಬಯಸಿದ. ನಾನೇ ಸುಮ್ಮನೆ ಎಲ್ಲರೂ ತಪ್ಪಾಗಿ ಅರ್ಥ ಮಾಡ್ಕೊಂಡು ನನ್ನ ನೆಮ್ಮದಿ ಹಾಳು ಮಾಡ್ಕೊಂಡು ನಿಮ್ಮ ನೆಮ್ಮದಿನೂ ಹಾಳು ಮಾಡಿಬಿಟ್ಟೆ. ಸುಮ್ಸ್ಬಿಡು ಮಗ ನನ್ನ. ಅಲಕನ್ಗೆ ಇದೆ ಗಂಗೆ ಸುಮ್ಮನಿರು. ಸರಿ ಬಿಡು ನೀನುವೆ. ಆಯಿತು ಸುಮ್ಕಿರವ, ಏನು ಮಾಡೋಕ್ಕಾದದು. ಅಲಕನ್ ಕಂಬ್ಲಿ ನಡೆ ಮನ್ಸ ಎಡಗ್ದಾನೆ ಇರೋಕ್ಕದ ನೋಡಿ ಹಂಗೆ ಮಾತಾಡ್ತಾಳೆ ಅಂದ್ಬಿಟ್ಟು. ಬಿಡು ಆಯಿತು, ಈಗಲಾರು ಅರ್ಥ ಆಯ್ತಲ್ಲ ನಿನಗೆ. ನಿಜ ಕನಕ, ನಿಜ ನಿನ್ನ ಮಾತು. ಏನೋ ಗೊತ್ತಾಗ್ಲಿಲ್ಲ, ಆಯಿತು ಹೋಯ್ತು ಬಿಡು. ಇನ್ಮೇಲೆ ಅರ್ಥ ಆಯ್ತಲ್ಲ, ಚೆನ್ನಾಗಿರೋದ. ಊರೊಳಗೆ ಹೋಗ ಇವಳು ದುಡ್ಡು ನನಗೆ ಬೇಡ. ಬೇಕಾದ್ರೆ ನಾನು 10 ಲಕ್ಷ ದುಡ್ಡು ವಾಪಸ್ಸೇ ಕೊಟ್ಬಿಡ್ತೀನಿ. ನಾನು ನಿಜವಾಗ್ಲೂ ಮಗ ಹುಷಾರು ತಪ್ಪ ತಕ್ಷಣ ಸೇದ್ರಕ್ಕಾಗಲಿಲ್ಲ ಕನಕ. ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನಪ್ಪ ಮಾಡೋದು. ನಮ್ಮ ವಂಶದ ಹೆಸ್ರು ಹೇಳಕ್ಕ ಇರೋನೇ ಒಬ್ಬ, ಅವನು ಕಳ್ಕೊಬಿಟ್ಟವೇನೋ ಅಂತ ಸೇದ್ರಕ್ಕಾಗಲಿಲ್ಲ ಕನಕ. ನಿಜವಾಗ್ಲೂ ಅಯ್ಯೋ ನನಗೆ ಯಾವ ದುಡ್ಡು ಬೇಡ, ಏನು ಬೇಡ ಕನಕ. ಎಲ್ಲರೂ ಮಾತಾಡ್ಕೊಂಡು ಚೆನ್ನಾಗಿರಿ ನನ್ನ ಕೂಟ ಅಷ್ಟೇ ಸಾಕು ನನಗೆ. ನಿಮ್ಗೆ ಸೇರ್ಬೇಕಾಗಿರೋ ದುಡ್ಡು ತಾನೆ. ನಾನೇ ಯಾವತ್ತು ಒಳ್ಳೆ ರೀತಿಲಿ ಚಿನ್ನಗೆ ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ನೀವು ಯಾವ ಕೇಸನ್ನು ಹಾಕತ್ತಿಲ್ಲ, ಏನೂ ಇಲ್ಲ. ನನ್ನಿಂದ ನಾನು ಮಾಡ್ಕೊಂಡೆ ಅಷ್ಟೇ. ಅಯ್ಯೋ ಈಗಲೂ ಏನಾಗಿಲ್ಲ, ಬೇಕಾದ್ರೆ ಇಸ್ಕವ, ಬೇಡ ನಿಕ್ಕಿಲ್ಲ. ನನಗೆ ಯಾವ ದುಡ್ಡು ಬೇಡ, ಏನು ಬೇಡ. ಎಲ್ಲ ನನ್ನ ಕುಟ್ಟು ಮಾತಾಡ್ಕೊಂಡು ಚೆನ್ನಾಗಿರಿ. ಆಯಿತು ಸುಮ್ಕಿರಿ, ಆಯ್ತು. ಈಗೆಲ್ಲ ಸರಿ ಆಯಿತು, ಸುಮ್ಕಿರಟ್ಟಿ ಬೇಜಾರು ಮಾಡ್ಕೊಬೇಡ. ಆಗ್ತಲ್ಲ ಕೆಡ್ಸ್ಕೊಂಡು ಎಲ್ಲ ಒಳ್ಳೇದಾಯ್ತದೆ. ಡಾಕ್ಟರ್ ರೌಂಡ್ಸ್ ಬಂದಿದ್ರ ಏನಂದ್ರವ? ಅದೇ ಮಗ, ಇವತ್ತೇನಾರೇ ಟೆಸ್ಟ್ ಮಾಡಿಸ್ತೀವಿ. ಟೆಸ್ಟಲ್ಲಿ ಏನಾರೇ ನಾರ್ಮಲ್ ಬಂದ್ರೆ ಇದು ಬೇಡ, ಆಪ್ರೇಷನ್ ಇದನ್ನು ಮಾಡಬೇಕು ಅಂದಿದ್ರೆ ಅದು ರಿಪೋರ್ಟ್ ಬಂದ್ಬಿಟ್ಟು ಡಾಕ್ಟ್ರ್ ನೋಡ್ಬಿಟ್ಟು ಬೇಡಕತ್ತೆ ಬಿಡಿ, ಇನ್ಫೆಕ್ಷನ್ ಆಗೋದೇ ಜಾಸ್ತಿ, ಮೆಡಿಸನಲ್ಲೇ ಕ್ಯೂರ್ ಮಾಡ್ತೀವಿ ಅಂತ ಅಂದವ್ರೆ. ಅವ್ರು ಭಾಳ ದೊಡ್ಡ ಸ್ಪೆಷಲಿಸ್ಟು. ನಾನು ಅದಕ್ಕೆ ಅವ್ರನ್ನ ಹಂಗೂ ಅಲ್ಲಿಗೆ ಕರ್ಕೊಂಡು ಹೋಗೋದು ಅಂದ್ಕೊಂಡಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡೆ ಅಲ್ಲಿಂದ ತಿರ್ಗಬೇಕಲ್ಲ ಅಂದ್ಬಿಟ್ಟು ಹೆಂಗೋ ಬರೋಕೆ ಒಪ್ಕೊಂಡ್ರು. ಅದೇ ಹೇಳಿಲ್ಲ ಮಗ, ನಿಜವಾಗ್ಲೂ ನಮ್ಮ ಊರಲ್ಲಿ ಕಷ್ಟ ಅಂದವ್ರು ಮುಂದಕ್ಕೆ ನಿಂತ್ಕತಿ. ಯಾಕಂದ್ರೆ ಮಗ ನೀನು ನಿಜವಾಗ್ಲೂ ದೇವರು ಒಳ್ಳೇದು ಮಾಡ್ಲಿಕ್ಕನಪ್ಪ. ಅಯ್ಯೋ ನಿಜವಾಗ್ಲೂ ನೀನು ಊರಲ್ಲಿ ಇದ್ದಾಗ ನಮಗೆ ಒಂಥರ ನೆಮ್ಮದಿ ಕಣ್ಮಗ. ಏನು ಯಾವತ್ತರ ಒಂದು ಏನೇ ಒಂದು ಕಾರ್ಗೆ ಆಗಲಿ, ಒಂದು ಯಾವ್ದು ಕಾರ್ಯ ಆಗಲಿ ಪಾಪ ಅಷ್ಟೊಂದು ಸಹಾಯ ಮಾಡ್ತಿದ್ದೆ ನೀನು ಊರಿಗೆ. ಈಗ ನೀನು ಊರು ಬಿಟ್ಟು ಹೋದ್ಮೇಲಂತೂ ಅಯ್ಯೋ ತಲೆ ಕೆಟ್ಟೋದಂಗೆ ಆಗದೆ ಕಣ್ಮಗ. ನಮಗೆ ತಲೆ ಕೆಟ್ಟೋದಂಗೆ ಆಗದೆ. ಏನಿಲ್ಲ, ಇನ್ನೊಂದು 6 ತಿಂಗಳು ಅಷ್ಟೇ ಮೈಸೂರಿಗೆ ಶಿಫ್ಟ್ ಮಾಡ್ಕೊತೇನೆ. ನನಗೂ ಅಷ್ಟೇ ಊರಲ್ಲಿ ಇಲ್ದ ನನಗೆ ಆಯ್ಕಿಲ್ಲ. ಬೆಂಗಳೂರಲ್ಲಿ ಲಾಂಗ್ ಜರ್ನಿ ಹತ್ತಿದ್ದು ಅಪ್ ಡೌನ್ ಮಾಡೋಕೆ ಕಷ್ಟ. ಅದಕ್ಕೆ ನಾನು ಮೈಸೂರಿಗೆ ಶಿಫ್ಟ್ ಮಾಡ್ಕೊತೇವ್ನಿ. ಅಷ್ಟು ಮಾಡಪ್ಪ, ಅಷ್ಟು ಮಾಡು. ಬಡಬಗ್ರಿಗೂ ಸಹಾಯ ಆಯ್ತದ ನಿನ್ನಿಂದ. ಬಾ ಹೆಂಗೋ ದೇವ್ರದಿಂದ ಒಳ್ಳೇದ ಆಲಿಕನಪ್ಪ, ಅಷ್ಟೇ ನಾನು ಕೇಳ್ಕೊಳ್ಳೋದಿನ ಏನೂ ಇಲ್ಲ. ಎಲ್ಲ ನಿಮ್ಮಂಥವ್ರ ಆಶೀರ್ವಾದ ಬಿಡಿ. ಸರಿ, ನಾನು ನೋಡ್ತೀನಿ, ಡಾಕ್ಟ್ರ್ ಮಾತಾಡ್ತೀನಿ, ಅದೇನು ನೋಡಿ. ಹಾಂ ಸರಿ ಆಯಿತು. ಅಯ್ಯೋ ಕೆಂಪಕ್ಕ, ಅದು ಏನು ಪುಣ್ಯ ಮಾಡಿದಕ್ಕ ಇಂಥ ಮಗನಿರಕ್ಕೆ ನೀನು. ನಿಜವಾಗ್ಲೂ ಭಾಳ ಪುಣ್ಯ ಮಾಡಿದ್ದೆ ಕನಕ. ನಿಜ ಕರ್ಮಗ, ನಿಜ. ನನ್ನ ಮಕ್ಕಳು ಕಷ್ಟ ಸುಖದಲ್ಲಿ ಬೆಳೆದವೆ ಕಣವ. ಇಟ್ಟು ಅನ್ನ ಇಲ್ದನೂ ಅನುಭವಿಸುತ್ತವೆ. ಅದರಿಂದ ಅವಕ್ಕೆ ಕಷ್ಟ ಸುಖ ಅನ್ನದ ಬೆಲೆ ಗೊತ್ತು ಚೆನ್ನಾಗಿ. ನನ್ನ ಮಕ್ಕಳನ್ನ ಸಾಕೋಕ್ಕೆ ಎಷ್ಟು ಅನುಭವಿಸ್ತೀನಿ ಗೊತ್ತಾ ನಾನು. ಆ ಊರ್ಮಿಳನ್ನ ಸವಾಸ ಮಾಡ್ಕೊಂಡು ಓಡೋಗೋನು ನಿಮ್ಮ ಸುಬ್ಬಪ್ಪ. ನನ್ನ ಮಕ್ಳಿಗೆ ಅನ್ನನೂ ಇತ್ತಿತ್ತಿಲ್ಲ. ಎಸದೇವ್ರ ಊರಲ್ಲಿ ಸೇರ್ಕೊಬಿಟ್ಲ ಅಲ್ಲಿ ನಿಂಗಮ್ಮ ಹೋಗಿ. ಆಗ ನನ್ನ ಮಕ್ಳಿಗೆ ಒಸಿ ಅನ್ವಸಲ್ಲ. ಏನು ಒಸಿ ಕಷ್ಟಪಟ್ಟಿದ್ದ ಅದ ಮಾಡು. ಅನ್ನಕ್ಕೂ ತೊಂದರೆ ತಗೊಂಡದೆ ಪಾಪ. ತಿನ್ನ ಅನ್ನಕ್ಕೂ ಭಾಳ ಕಷ್ಟಪಟ್ಟವೆ. ಅದಕ್ಕೆ ಓದ್ಕಾದ್ರು ಅವು ಹಂಗೆ ತೂಗಕ್ಕಿಲ್ಲ. ಯಾವತ್ತೂ ಬಡವ್ರಂಗೆ ಇರೋದು. ಅಯ್ಯೋ ಅಕ್ಕ ಬಾ, ತುಂಬುದು ಕೂಡ ತುಳ್ಕೊಕ್ಕಿಲ್ಲ ಅಂತವ ಕಾಂದನೇ ಹೇಳಿರಕತ್ತೆ. ನಿಜವಾಗ್ಲೂ ಮಾದೇವನಂತ ನೋಡ್ಬಿಟ್ಟೆ ಹೇಳಿರೋದು ಕನಕ. ಹಿಂಗಂತೀನಿ ಅನ್ಕೋಬೇಡ ನೀನು. ನಿಜ ಕಣವ, ನಿಜ. ಅಯ್ಯೋ ನನ್ನ ಮಗ ಯಪ್ಪ, ನನ್ನ ಮಗನ ಸಾಯವ ನಾವು ಮರೆಯೋಕ್ಕಾಗ್ತದ? ನಿಜಕ್ಕೂ ಎತ್ತು ಮರ್ತಿದ್ಕೆ ಇವತ್ತು ನನ್ನ ಪರಿಸ್ಥಿತಿ ಹಿಂಗಾಗಿದ್ದು. ಅಯ್ಯೋ ಆಯಿತು ಬಿಡುಗಂಗೆ, ಅದನ್ನೇ ಕಟ್ಕೋಬೇಡ ನೀನು. ಡಿಸ್ಚಾರ್ಜ್ ಮಾಡಿಬಿಟ್ಟು ಸರಿ ಆಯ್ತದೆ. ಭಾನುವಾರಕ್ಕೆ ಎಂಗೇಜ್ಮೆಂಟ್ ಕಣವ ಚಿನ್ನೊಂದು. ಅಷ್ಟಕ್ಕೆ ಡಿಸ್ಚಾರ್ಜ್ ಮಾಡಿದ್ರೆ
ಅಲ್ಲ ಚಿನ್ನು ಬಿರು ಹುಷಾರಾಗ್ಬಿಟ್ಟು ಬಂದ್ಬಿಡ್ಲಾ ಚಿನ್ನು ಹಾಕೊಂಡು ಎಂಗೇಜ್ಮೆಂಟಲ್ಲಿ ಓಡಾಡಕ್ಕಿಲ್ಲ ನೀನು ಸರಿ ಆಯ್ತು ಓಡಾಡ್ತೀನಿ ಹೊಟ್ಟೆ ನೋವು ಕಮ್ಮಿ ಆಯ್ತವ ಕಮ್ಮಿ ಆಯ್ತು ಹೆಂಗೋ ಮಗನೆ ಹಂಗೆ ಹುಷಾರಾಗಬೇಕು ಆಳು ಮೂಳು ಕುರ್ಕುರೆ ಪರ್ಕುರೆ ಕೋಣೆ ಅದು ಇದು ಅಂತ ತಕೊಂಡ್ ತಿಂತೀರಿ ಅದಕ್ಕೆ ಹಿಂಗೆ ಆರೋಗ್ಯ ಹೇಳೋದು ಕುರ್ಕುರೆ ಗಿರ್ಕುರೆ ಅವೆಲ್ಲ ತಿನ್ನೋ ಬದಲು ಹಣ್ಣು ಹಂಪ್ಲು ತಿನ್ನಿ ಅಂಗಡಿ ತಿಂಡಿನೇ ಬಿಟ್ಬಿಡ್ಬೇಕು ನೀನು ಯಾವಾಗ ನೋಡು ಕುರ್ಕುರೆ ಪರ್ಕುರೆ ನಿನ್ನ ಕೈಲಿದ್ದಂಗೆ ಅವೆಲ್ಲ ತಿಂದ್ರೆ ಆರೋಗ್ಯ ಹೇಳಲ್ವಾ ಗೊತ್ತಾಯ್ಕಿವ ನಿನಗೆ ತಿನ್ಬಾರ್ದು ಕಣಪ್ಪ ಈಗ ನೋಡು ಅಮ್ಮನಿಗೆ ಎಷ್ಟು ಸಂಕಟ ಆಯಿತು ಅಂತ ಹೇಳಿದ ಮಾತನ್ನ ಕೇಳಂಗಿಲ್ಲ ಕಣಕ ಅಂಗಡಿ ತಿಂಡಿ ತಿನ್ಬಾರ್ದು ಕಣಪ್ಪ ಆರೋಗ್ಯ ಕಾಳು ಅಂದರೆ ಏನು ಹೇಳಿದ ಮಾತೇ ಕೇಳಂಗಿಲ್ಲ ಸುಮ್ಮ ತಗೊಳ್ಳೋದು ತಿನ್ನೋದು ಓಡೋಗೋದು ತಗೊಳ್ಳೋದು ತಿನ್ನೋದು ಬರೀ ಇದೇ ಒಂದು ಕೇಮಿ ಆಗೋಗೋದೇ ಒಂದು ಹೋಗಿತ್ತಗೆ ಇವನ್ ಕುಟಿ ಆ ಮುಂಡೆ ಹೊಡೆದಾಡ್ಕೊಂಡು ಸತ್ತಳು ನನಗೆ ಹೊಸಿ ಎದ್ರಕಾಯ್ತಕ ಜೀವ ಬಾಯಿಗೆ ಬಂದಂಗೆ ಆಯಿತು ನೀನೊಂದು ಕಾಸು ಕರಿ ಮಣಿ ಕೊಟ್ಟು ಪಾಠ ಮಾಡಬೇಡ್ದು ಒಂದು ಹಣ್ಣು ತಂದು ಮಡಗು ತಿನ್ನಲಿ ಡ್ರೈ ಫ್ರೂಟ್ಸ್ ತಂದು ಮಡಗು ತಿನ್ನಲಿ ತಿನ್ನಂಥ ಐಟಮ್ಗಳು ತಿನ್ನಿಸು ಕುರ್ಕುರೆ ಪರ್ಕುರೆ ಬಿಸ್ಕತ್ತು ಪಸ್ಕತ್ತು ಜೇಮ್ಸು ಅದು ಇದು ಅಂತ ತಿನ್ನಿಸ್ಬಾರ್ದು ಮಕ್ಳ ಆರೋಗ್ಯ ಹಾಳ್ಕನವ ಡಾಕ್ಟ್ರು ಹೆಂಗೆ ಬೋದ್ರು ನೋಡು ನೀವೇ ಆರೋಗ್ಯ ಹಾಳು ಮಾಡಿದ್ದೀರಿ ಏನೇನು ತಗೊಟ್ಟಿ ಇರ್ತವೆ ಅವೆಲ್ಲ ಸರಿ ಇಲ್ಲ ಒಳ್ಳೊಳ್ಳೆ ಪದಾರ್ಥ ತಿನ್ನಿಸ್ಬೇಕು ಸೊಪ್ಪು ತರಕಾರಿ ಹಣ್ಣು ಹಂಪ್ಲು ಇಂಥವು ತಿನ್ನಿಸ್ಬೇಕು ಅದು ಬಿಟ್ಬಿಟ್ಟು ಅಂಗಡಿ ತಿಂಡಿಗಳಂತೂ ತಿನ್ನಿಸ್ನೇ ಬಿಡ್ದು ಕನ್ಕಂಬ್ಲಿ ಅದು ಯಾವ್ಯಾವ ಎಣ್ಣೆಲಿ ಬೇಯಿಸಿರ್ತಾರೋ ಯಾರು ಗೊತ್ತು ಕಂಡಿರೋದೇ ಇರಕ್ಕೆ ಅದು ಯಾವ ಎಣ್ಣೆಲಿ ಬೇಯಿಸ್ತಾರೋ ಅದು ಏನು ಕತೆಯೋ ಕಂಡಿರೋದಿಲ್ಲ ನೋಡಿರೋದಿಲ್ಲ ಅವ್ರು ಮಾಡಿ ಪ್ಯಾಕೆಟ್ ಮಾಡಿರ್ತಾರೆ ತಗೊಂಡು ತಿನ್ನೋದು ಬರ್ಬರ್ ರೋಗಗಳು ಬರ್ಸ್ಕೊಂಡು ಸಾಯೋದು ಮಾಡು ಬಂಗವ ಅದು ಯಾರು ಕಂಡಿದಾರೋ ಎಲ್ಲನೂ ಹಂಗೋ ಸದ್ಯ ಕೂಸಾರದ್ನೆಲ್ಲ ಬಿಡವ ಅಷ್ಟೇ ಸಾಕು ಓ ಮಾದೇವ ಬಂದಿದ್ನಾ ಕಣಪ್ಪ ಬಂದಿದ್ದ ಮಾದೇವ ಬಂದ್ಬಿಟ್ಟು ಡಾಕ್ಟರ್ ತಾವು ಮಾತಾಡ್ಕೊಬತ್ತೀನಿ ಅಂತ ಹೋಯ್ತು ನೋಡು ದೂರ್ತಿದ್ದಲ್ಲ ನನ್ನ ಮಗನ ಬಗ್ಗೆ ಈಗ ಹೆಂಗೆ ಓಡ್ ಬಂದಿದ್ದಾನೆ ಬೆಂಗಳೂರಿಂದನೆಯ ನಮ್ಮ ಆಂಟಿ ಬೇಕು ಅಂತ ತಾನೇ ಅಪ್ಪ ಸುಮ್ಮನಿರಪ್ಪ ಆಯ್ತು ಇಷ್ಟ ಗಂಟೆ ಮಾತಾಡಾಯ್ತು ಕತೆ ಇಷ್ಟ ಗಂಟೆ ಅದನ್ನೇ ಮಾತಾಡ್ತಿದ್ದೋ ಬೋದಕ್ಕ ಸುಮ್ಕಿರ್ ನಾವೇ ಬೊಯ್ಯೋದಲ್ಲ ಕಣವ ಅರ್ಥ ಮಾಡ್ಕೋಬೇಕಲ್ವ ಹೇಳು ಅರ್ಥ ಮಾಡ್ಕೋಬೇಕಲ್ವ ಯಾರು ನಮ್ಮವರು ಯಾರು ತಮ್ಮವರು ಅನ್ನೋದು ಅರ್ಥಕೊಂಬಾಳ್ನಿಲ್ಲ ಅಂದರೆ ಅದೇನು ಅರ್ಥ ಅಲ್ಲಿ ನೋಡಿದ್ರೆ ಅಲ್ಲಿ ಕೇಸ್ ಹಾಕೊಂಡು ಅವರು ನಮ್ಮ ಸೊಸೆಯರು ಗಂಡು ಮಕ್ಕಳು ಮನೆಗೆ ಬರ್ದಂಗೆ ಮಾಡವಳೆ ಇವಳು ಊರು ಮಾತು ಕಟ್ಕೊಂಡು ಒಬ್ಬ ಅಮ್ಮನ ಪಾಪ ಸಾವಿತ್ರಮ್ಮನ ಕಡೆಗೆ ಅನ್ಕೊಂಡು ಇವೆಲ್ಲ ಹೆಂಗೆ ಚಂದವಪ್ಪ ಇವು ಚಂದವ ತಾಯಿ ಹೇಳಿ ನೀನೇ ಎಲ್ಲರೂ ಕೊಟ್ಟು ಹೊಂದ್ಕೊಂಡು ಬಾಟ ಮಾಡ್ಕೊಂಡು ಹೋಗ್ತಾನೆ ಇವತ್ತು ಈಗ ನೀವಿಬ್ಬರು ಬರಲಿಲ್ಲ ಅಂದಿದ್ರೆ ಒಬ್ಬಳೇ ಕುತ್ಕೋಬೇಕಾಗಿತ್ತಲ್ಲ ಇಲ್ಲಿ ಕಾಸು ಕರಿಮಣಿ ಕೊಡೋದು ಬೇಡ ಕಣವ ಸಮಯ ಸಂದರ್ಭಕ್ಕೆ ಸಹಾಯ ಮಾಡೋರು ಯಾರಿದ್ದಾರೆ ಹೇಳು ನಿಜ ಕಣಪ್ಪ ನಿಜ ಅಯ್ಯೋ ಅದನ್ನೇ ಅವಳು ಹೇಳ್ತಿದ್ಲು ನಿಜವಾಗ್ಲೂ ಇಷ್ಟ ಗಂಟೆ ಬೇಜಾರು ಮಾಡ್ಕೊಂಡು ನಾನು ಎಲ್ಲರನ್ನೂ ಹೆಸರು ಬಂದೆ ಇವತ್ತು ನೀವುಗಳೇ ಓಡ್ ಬಂದಂಗೆ ಆಯಿತು ಇವತ್ತು ನೀವುಗಳು ಇಲ್ದ ಹೋಗಿ ನನ್ನ ಮಗನ ಪರಿಸ್ಥಿತಿ ಏನು ಅಂತ ಇಷ್ಟ ಗಂಟೆ ಅದನ್ನೇ ಮಾತಾಡ್ತಾ ಕುಂತಿದ್ಲು ಮಾತಾಡೋದಲ್ಲ ಅರ್ತ್ಕೊಂಡು ಬಾಟ ಮಾಡೋದು ಕಲಿಬೇಕು ಮುನ್ಸ ಇದೇ ಕೊನೆ ನಿನಗೆ ಹೇಳ್ತಾ ಇರೋದು ಯಾರನ್ನೂ ನಿಷ್ಠುರ ಮಾಡ್ಕೊಳಕ್ಕೆ ಹೋಗಬೇಡ ಸರಿ ಬಿಡಪ್ಪ ಆಯಿತು ನಾನು ಯಾಕೆ ನಿಷ್ಠುರ ಮಾಡ್ಕೊಳಕ್ಕೆ ಹೋಗೋಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ